ಕೆಂಚಪ್ಪರೇ, ಕೆಂಚಪ್ಪರೇ, ಸುಂದ್ರಮ್ಮ, ಸುಂದ್ರಮ್ಮ, ಸುಂದ್ರಮ್ಮರೇ, ಏನ್ ಗಂಡ ಹೆಂಡತಿ ಮನೆಗೆ ಇದ್ದೀರಾ ಅಥವಾ ಎಲ್ಲಾರು ತೋಟ ಗಿಟ್ಟಕ್ಕೆ ಹೋಗಿದ್ದೀರಾ? ಹಿಂಗ್ ಬಾಗಲ್ ತೆಗೆದ್ಬಿಟ್ಟು ಹಿಂಗೆ ಹೋಗ್ಬಿಟ್ರೆ ಜನ ಬಂದು ಮಾತಾಡ್ಸಿದ್ರು, ಒಬ್ರು ಇಲ್ಲ ಇಲ್ಲಿ. ರೀ ಕೆಂಚಪ್ಪ ಸುಂದ್ರಮ್ಮರೇ, ಕೆಂಚಪ್ಪ ಸುಂದ್ರಮ್ಮರೇ, ತೋಟದಲ್ಲಿ ಹಿಂದ್ಗಡೆ ಏನಾರ ಹೋಗಿದ್ರೆ ಬರ್ರಿ ಇಲ್ಲಿ. ಪಾತ್ರೆ ಗಿದ್ರೆ ತೊಳಿತಿದ್ದೀರಾ ಸುಂದ್ರಮ್ಮ? ಪೂಜೆ ಗೀಜೆ ಮಾಡ್ತಿದ್ದಾರೆ ಕೆಂಚಪ್ಪನವರು, ಒಂಚೂರು ಹೊರಗಡೆ ಬರ್ರಿ. ಇದು ಹಳ್ಳಿ ಮನೆ ಅನ್ಕೊಂಡು ಸುಮ್ಮನೆ ಅವ್ರು ಬಾಯಗಲ್ ತಕ್ಕೊಂಡು ಅವ್ರ ಪಾಡಿ ಅವ್ರು ಕೆಲಸ ಮಾಡ್ತಿರ್ತಾರಪ್ಪ. ಇದೇ ರೀತಿ ಟೌನ್ ಗ್ಯೂನಾಗ ಏನಾರ ಮಾಡಿದ್ರೆ ದರೋಡೆ ಬಿಡೋದು ಇಷ್ಟೊತ್ತಿಗೆ. ಯಾರು ಇಲ್ಲ ಅನ್ಕೊಂಡು ನೋಡ್ಬಿಟ್ಟು ದರೋಡೆ ಮಾಡ್ಕೊಂಡು ಹೋಗ್ಬಿಡೋರು ಅತ್ಲಾಗೆ. ಆಮೇಲೆ ಬಾಯ್ ಬಿಡ್ಕೊಂಡ್ರು ಏನೂ ಸಿಗಲ್ಲ. ಏನ್ರಣ ಊರ್ ಜನ ಎಲ್ಲ ಇಲ್ಲೇ ಬಂದ್ಬಿಟ್ಟಿದ್ದೀರಿ? ನಾವೊಳಗಡೆ ರೊಟ್ಟಿ ಬಡಿಕೊಂಡು ಕೂತ್ಕೊಂಡಿದ್ದೆ. ನಮ್ಮ ಯಜಮಾನರು ತೋಟಕ್ಕೆ ಹೋಗಿದ್ದಾರೆ. ಕಾಯಿ ಎಲ್ಲ ಉದ್ರೋಗಿರೋವೆಲ್ಲ ಒಂದು ಚೀಲ್ಟ ಹಾಕೊಂಡ್ ಬರ್ತೀನಿ, ಮನೇಲಿ ಕಾಯಿ ಇಲ್ಲ ಅಂತ ಹೇಳಿದ್ದೆ ನಾನು. ಅದಕ್ಕೆ ಒಂದು ಚೀಲ್ಟ ಹಾಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ತೋಟಕ್ಕೆ ಹೋಗಿ ಇನ್ನೂ ಬಂದಿಲ್ಲ. ನಾನು ರೊಟ್ಟಿ ಬಡ್ಕೊಂಡು ಕೂತ್ಕೊಂಡಿದ್ದೆ. ರೊಟ್ಟಿ ಬಡೋ ಸೌಂಡಿಗೆ ನೀವ್ಯಾರು ಕೇಳಿದೆ ಕೇಳಿಸ್ಲಿಲ್ಲ. ಯಾವಾಗ ರೊಟ್ಟಿ ತೆಗೆದು ಹಂಚ್ಬಲ್ ಹಾಕು ನಾವಾಗ ಕೂಗಾಡೋ ಶಬ್ದ ಕೇಳ್ತು. ಅದಕ್ಕೆ ಯಾರೋ ಬಂದವ್ರೆ ಅನ್ಕೊಂಡು ಬಂದಪ್ಪ. ಕೂತ್ಕೊಳ್ರಿ, ಇನ್ನೊಂದು 10 ನಿಮಿಷ ಎಲ್ಲ ರೊಟ್ಟಿ ಹಾಕ್ತಾರೆ. ರೊಟ್ಟಿ ಚಟ್ನಿ ಪಲ್ಯ ಮಾಡಿದೀನಿ, ತಿನ್ಕೊಂಡು ಹೋಗಿವ್ರಂತೆ. ಸಾಕ್ ಬಿಡ ಮಾತ್ಲಾಗೆ, ನೀವಿಷ್ಟು ಒಳ್ಳೆ ಮಾತಿಂದ ಬಾಯಿ ತುಂಬ ಕರೆದ್ರಲ್ಲ, ಹೊಟ್ಟೆ ತುಂಬ ಹೋಯ್ತು ಅತ್ಲಾಗೆ. ನೋಡ್ರಿ, ಊರು ಮನೆಯಿಂದ ಸ್ವಲ್ಪ ದೂರದಲ್ಲಿ ಇದ್ರುವ ನೀವು ಒಂಥರ ಸಪ್ರೇಟ್ ಆಗಿ ಕಾಣಿಸ್ತೀರಿ. ಆದ್ರೂ ಈ ಹಳ್ಳಿ ವಾತಾವರಣಕ್ಕೆ ಸುತ್ತಲೂ ತೆಂಗಿನ ತೋಟ, ಅಡಿಕೆ ತೋಟ, ಮನೆ ಕಟ್ಕೊಂಡು ಪಕ್ಕದಲ್ಲಿ ನಮ್ಮ ಅಪ್ಪ ಅಮ್ಮ ಹೇಳ್ದಂಗೆ ದಿನಸಿ ಪದಾರ್ಥದ ಅಂಗಡಿ ಮಾಡ್ಕೊಂಡು ಭಾಳ ಅಚ್ಚುಕಟ್ಟಾಗಿ ಜೀವನ ಮಾಡ್ತಿದ್ದೀರಾ. ಹೀಗೆ ಇರಿ. ಊರಕ್ಕೆ ಬಂತೆ ಅಂತಂದ್ರೆ ಊರೊಳಗೆ ಬಂದ್ರೆ ರಂಕ್ಲು ಇರ್ತವೆ. ಅವ್ರ ಕಂಡ್ರೆ ಇವ್ರಿಗಾಗಲ್ಲ, ಇವ್ರ ಕಂಡ್ರೆ ಅವ್ರಿಗಾಗಲ್ಲ, ಜಾಗಕ್ಕೂ ಜಗಳ. ಅದೇ ರೀತಿ ನೀವು ಇಲ್ಲಿ ಬಂದು ಮನೆ ಕಟ್ಕೊಂಡು ಆರಾಮಾಗಿದ್ದೀರಲ್ಲ, ನಿಮ್ಮ ಜೀವನನೇ ಪಾವನ. ನಾವು ಬಂದಿದ್ದ ಉದ್ದೇಶ ಇಷ್ಟೇ ಕಣ್ರಿ ಅಮ್ಮ ಸುಂದ್ರಮ್ಮ, ನಾವು ಬಂದಿದ್ದ ಉದ್ದೇಶ ಇಷ್ಟನೇ. ನಾಳೆ ಬೆಳಗ್ಗೆ ಇದ್ರೆ ಬಸವ ಜಯಂತಿ, ಹಂಗಾಗಿ ಬಸವ ಜಯಂತಿನ ನಾವು ಹೆಂಗೆ ಎಲ್ಲ ಸೇರ್ಕೊಂಡು ಅಂಬೇಡ್ಕರ್ ಜಯಂತಿ ಮಾಡಿದ್ವು, ಅದೇ ರೀತಿ ಬಸವ ಜಯಂತಿನೂ ಫುಲ್ ಜೋರಾಗಿ ಮಾಡ್ಬೇಕಂತ ಹೇಳ್ಬಿಟ್ಟು ಎಲ್ಲ ಮಾತಾಡಿದ್ವಿ. ಅದಕ್ಕೋಸ್ಕರ ಸ್ವಲ್ಪ ದುಡ್ಡು ಇತ್ತು. ಈ ಊರು ಮನೇಲಿ ಸ್ವಲ್ಪ ದೊಡ್ಡವ್ರ ಮನೆ ಇದಾವಲ್ಲ, ಅವ್ರ ಮನೆಗಳಿಗೆ ಹೋಗಿಲ್ಲ. ಆ ಪೈಕಿ ನಿಮ್ಮ ಮನೇನು ಕೂಡ ಒಂದು. ಹಂಗಾಗಿ ಇವತ್ತು ಬಸವ ಜಯಂತಿ ಕಲೆಕ್ಷನ್ ಬಂದಿದೆ ಕಣಮ್ಮ. ನಾವು ಭಾಳ ನಿರೀಕ್ಷೆ ಮಾಡಿದ್ದೀವಿ, ದೊಡ್ಡ ಮಟ್ಟ ಕೊಡ್ತೀರಾ ಅಂತ ಹೇಳ್ಬಿಟ್ಟು. ಏನಂತಾರೆ ನಿಮ್ಮ ಯಜಮಾನರು? ಅದ ಹೊರಗಡೆ ಏನೋ ತೆಂಗಿನಕಾಯಿ ಇಳಿಸಿ ಶಬ್ದ ಆಯ್ತು, ಅವರೇ ಬಂದಿರ್ಬೇಕು ಕರೀತಿದ್ದೀವಿ. ರೀ ರೀ ಬರ್ರಿ ಇಲ್ಲಿ. ನಮ್ಮ ಕೊಡ್ರೇಶಣ್ಣ, ಕರಿಯಪ್ಪಣ್ಣ, ಸುರೇಶಣ್ಣ, ಓಟ್ ಉಮೇಶಣ್ಣ ಎಲ್ಲ ಬಂದಿದ್ದಾರೆ. ಬರ್ರಿ, ಏನೋ ಮಾತಾಡ್ಬೇಕಂತ ನಿಮ್ಮ ಹತ್ರ, ಬರ್ರಿ ಬೇಗ. ಏನ್ರಿ ಯಜಮಾನ್ರೆ, ಮನೆ ಮುಂದೆ ಬಂದು ಕರೆದು ಕೂಗಿದ್ರು, ಯಾರು ಸದ್ದಿಲ್ದಂಗೆ ಒಳಗಡೆ ಇರ್ತೀರಾ? ಬರ್ರಿ ನೀವು ಒಂಚೂರು ಹೊರಗಡೆಗೆ. ನಾವು ವಿಷಯದ ಬಂದು ಕೆಂಚಪ್ಪಣ್ಣ ಸುಂದ್ರಕಾಂತ್ ಹೇಳಿ ಕರೆದು ಸಾಕಾಯ್ತತ್ಲಾಗೆ ನಮಗಂತೂ. ಒಬ್ರು ಸುಳಿದಾಡ್ಲಿ ಅತ್ಲಾಗೆ ಈಗ ಬರ್ತಾ ಇದ್ದೀರಾ? ಬರ್ರಿ ನೀವು ಹೊರಗಡೆ ಒಂಚೂರು ಹೊರಗಡೆ. ಈ ತಂಪೋದಲ್ಲಿ ಬಂದ್ರು ಅಬ್ಬಬ್ಬಬ್ಬ ಏನ್ ಬಿಸ್ತೈತ್ ನೋಡ್ರಿ. ಓಹೋ, ಏನಪ್ಪ ಸರ್ಕಾರದ ಇದ್ರವಲ್ಲ, ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಕೊನೆದು ಪತ್ರಿಕಾರಂಗ. ಹಂಗೆ ನಮ್ಮನೆ ಮುಂದೆ ಈ ಕೊಟ್ರಿ, ಕರಿಯಪ್ಪ, ಸುರೇಶ, ನಮ್ಮ ಉಮೇಶ ಎಲ್ಲ ಸೇರ್ಕೊಂಡು ಬಂದ್ಬಿಟ್ಟಿದ್ರಿ ಒಟ್ಟಿಗೆ. ಊರಲ್ಲಿ ಏನಾದರೂ ವಿಶೇಷ ಆಯ್ತಾ? ಏನು ಸಮಾಚಾರ? ಎಲ್ಲ ಬಂದ್ಬಿಟ್ಟಿದ್ರಿ ಇವತ್ತು ನಮ್ಮನೆ ಮುಂದ್ಗಡೆ. ಬಸವ ಜಯಂತಿಗೆ ಏನಾದರೂ ಇನ್ವೈಟ್ ಮಾಡಕ್ಕೆ ಬಂದಿದ್ದೀರ ನಮ್ಮನ್ನ ಗೆಸ್ಟ್ ಆಗಿ? ನಮಗೆ ಗೆಸ್ಟು ಫಸ್ಟ್ ಆಗಿ ಬಂದು ಅಭ್ಯಾಸ ಇಲ್ಲಪ್ಪ. ಬೇಕಾದ್ರೆ ಎಲ್ಲ ಜೊತೆ ಒಡಗೂಡಿ ನಾವು ಬೇಕಾದ್ರೆ ಕಾರ್ಯಕರ್ತರ ಥರ ಕೆಲಸ ಮಾಡ್ಕೊಂಡು ಭಾಳ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀವಿ. ನಾವು ಈ ಚೀಫ್ ಗೆಸ್ಟ್ ಆಗಿ ಸ್ಟೇಜ್ ಮೇಲೆ ಭಾಷಣ ಮಾತಾಡು ಅಂತ ಹೇಳಿದ್ರೆ ಅದಂಚೂರು ಆಗಲ್ಲಪ್ಪ ನಮಗೆ. ಬೇಕಾದ್ರೆ ಸ್ಟೇಜಿನ ಕೆಳಗಡೆ ಏನು ಕೆಲಸ ಬೇಕಾದರೂ ಹೇಳ್ರಿ, ನಾವು ಅಚ್ಚುಕಟ್ಟಾಗಿ ಮಾಡಕ್ಕೆ ಬಿಡ್ತೀವಿ. ಕೆಂಚಪ್ಪರೇ, ನಾವೇನು ಹೇಳಿವಿ ಅಂತ ಹೇಳ್ಬಿಟ್ಟು ಇಷ್ಟುದ್ದ ಭಾಷಣ ಬೀಳ್ತಿದ್ದೀರಿ ನೀವು? ಇಷ್ಟುದ್ದ ಭಾಷಣ ಬೀಳ್ತೀರಪ್ಪ. ನಾವು ಬಂದಿರೋ ಉದ್ದೇಶನ ತಿಳ್ಕೊಳ್ಳೋದಲ್ಲೇ ಏನೇನೇನೇನೇನೋ ಮಾತಾಡ್ತೀರ ನೀವು. ನಾವು ಯಾಕೆ ಬಂದಿದ್ದೀವಿ ಅಂತ ನಮ್ಮ ಉದ್ದೇಶನ ನಿಮ್ಗೆ ಗೊತ್ತಾ? ಕೇಳ್ರಿ ನಮ್ಮನ್ನ. ಆಯ್ತಪ್ಪ, ನೀವು 4 ಜನ ನಮ್ಮನ್ನ ಹತ್ರ ಯಾಕೆ ಬಂದಿದ್ರಿ ಹೇಳ್ರಿ. ಈಗ ನಾಳೆ ದಿವಸ 20ನೇ ತಾರೀಕು ಸೋಮವಾರ ನಾಡಿನಾದ್ಯಂತ ಬಸವ ಜಯಂತಿ ಆಚರಣೆ ಮಾಡ್ತಿದ್ದಾರೆ. ಹಾಗಾಗಿ ನಮ್ಮೂರಲ್ಲೂ ನಾವು ಅಂಬೇಡ್ಕರ್ ಜಯಂತಿ ಆಚರಣೆ ಎಷ್ಟು ಚೆನ್ನಾಗಿ ಮಾಡಿದ್ವೋ ಅದೇ ರೀತಿಯ ಇದೇ ತಿಂಗಳು ನಾಳೆ ದಿವಸ 20ನೇ ತಾರೀಕು ಸೋಮವಾರ ಬೆಳಗ್ಗೆ ಒಂದು 11 ಗಂಟೆಗೆ ಊರಲ್ಲಿ ಬಸವ ಜಯಂತಿ ಕಾರ್ಯಕ್ರಮನ ನಾವು ಹಮ್ಮಿಕೊಂಡಿದ್ದೀವಿ. ಅದಕ್ಕೆ ತಕ್ಕಂಗೆ ಈ ಸರಿ ಖರ್ಚು ವೆಚ್ಚಗಳು ಸ್ವಲ್ಪ ಜೋರಾಗೇ ಇತ್ತು. ಅಂಬೇಡ್ಕರ್ ಜಯಂತಿಯನ್ನು ಮಾಡಿ ಅದ್ರ ಜೊತೆ ಸ್ವಲ್ಪ ಅಮೌಂಟನ್ನು ನಾವು ಉಳಿಸ್ಕೊಂಡಿದ್ದೀವಿ. ಯಾಕೆ ಮುಂದೆ ಇವಾಗ ಬಸವ ಜಯಂತಿ ಮಾಡ್ಬೇಕಲ್ಲ ನಾಳೆ, ಅದಕ್ಕೋಸ್ಕರ ಒಂದು ಅರ್ಧದಷ್ಟು ದುಡ್ಡನ್ನು ಉಪಯೋಗಿಸ್ಕೊಂಡಿದ್ದೀವಿ. ಆಮೇಲೆ ಅಂಬೇಡ್ಕರ್ ಜಯಂತಿಗೆ ಬಸವ ಜಯಂತಿಗೆ ಕೊಡದೇ ಇರೋ ದೊಡ್ಡ ಘಟಾನುಘಟಿ ವ್ಯಕ್ತಿಗಳ ಪೈಕಿ ನೀವು ಒಬ್ಬರಿದ್ದೀರಿ. ಹಂಗಾಗಿ ನಾವು ನಿಮ್ಮ ಹತ್ರ ಬಂದಿದ್ದೀವಿ. ಇನ್ನು ನೀವು ಕೊಡಬೇಕು, ತಿಮ್ಮೇಗೌಡರು ಕೊಡಬೇಕು, ಪಟೇಲ್ರು ಕೊಡಬೇಕು, ಈಶ್ವರಣ್ಣವ್ರು ಕೊಡಬೇಕು, ಭೈರಪ್ಪಣ್ಣವ್ರು ಕೊಡಬೇಕು.
ಇವ್ರು ಯಾರ ಹತ್ರನೂ ನಾವು ಕಲೆಕ್ಷನ್ ಕೇಳಕ್ ಹೋಗಿಲ್ಲ. ಯಾಕಂದ್ರೆ ಇವರೇ ನಮ್ಮ ಊರಿನ ಪ್ರಮುಖ ಮುಖಂಡರುಗಳಿದ್ದಾರೆ. ಹಂಗಾಗಿ ನಾವು ಅವ್ರ ಹತ್ರ ಏನು ಕೇಳಕ್ ಹೋಗಿಲ್ಲ, ಅವರೇ ತಿಳ್ಕೊಂಡು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅಂಬೇಡ್ಕರ್ ಜಯಂತಿಗೆಲ್ಲ ಸಹಕಾರ ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ. ಈಗ ಬಸವ ಜಯಂತಿ ಐತೆ, ಈಗ ನಾವೆಲ್ಲ ಊರಲ್ಲೆಲ್ಲ ಕಲೆಕ್ಷನ್ ಮಾಡಾಯ್ತು, ಈಗ ಮುಖಂಡರುಗಳೊಂದು ಬಾಕಿ ಇದೆ. ಹಾಗಾಗಿ ನಿಮ್ಮಿಂದನೇ ಶುರು ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಇಲ್ಲಿಗೆ ಬಂದೆ. ಆಯ್ತು, ನನ್ನಿಂದ ಏನಾಗಬೇಕು ಕೇಳ್ರಪ್ಪ. ಆಯ್ತು, ಈಗ ಸ್ವಲ್ಪ ಮಟ್ಟಿಗೆ ದುಡ್ಡಿದೆ, ಅದಾದ್ಮೇಲೆ ಹೂವು ಹಣ್ಣು ಅವೆಲ್ಲ ತರಬೇಕು. ಇನ್ನು ಬಸವಣ್ಣನವರು ಫೋಟೋ ದೊಡ್ಡದಾಗಿದೆ. ಅದಾದ್ಮೇಲೆ ಅನ್ನ ಸಂತರ್ಪಣೆಗೆ ಒಂದು ದಿನಸಿ ಪದಾರ್ಥಗಳು ಬೇಕಪ್ಪ. ಅಕ್ಕಿ ಪ್ಯಾಕೆಟ್ ಅಂತೂ ಒಂದು ಕ್ವಿಂಟಾಲ್ ಐತೆ, ಇನ್ನೂ ಒಂದು ಕ್ವಿಂಟಾಲ್ ಐತೆ. ಅದನ್ನು ಮಾರ್ಬಿಟ್ಟು ಏನೋ ಒಂದು ವ್ಯವಸ್ಥೆ ಮಾಡೋಣ ಅಂತಿದ್ದೀವಿ. 2 ಕ್ವಿಂಟಾಲ್ ಒಟ್ಟಿಗೆ ಇರೋದ್ರಿಂದ ಅಕ್ಕಿ ಪ್ಯಾಕೆಟು ನಮಗೆ ಅವಶ್ಯಕತೆ ಇಲ್ಲ. ತರಕಾರಿ ಮತ್ತು ದಿನಸಿ ಪದಾರ್ಥಗಳ ಅವಶ್ಯಕತೆ ನಮಗಿದೆ. ಆಯ್ತು ಬಿಡಪ್ಪ, ಆಯಿತು. ಇವಾಗ ದಿನಸಿ ಪದಾರ್ಥಗಳು ಕೊಡ್ಬೇಕು ನಿಮಗೆ ನಾನು. ತರಕಾರಿಗಳು ನಾನೇ ಕೊಡ್ಬೇಕಾ? ಈಗ ನಾನು ಹೊಸದಾಗಿ ಅಂಗಡಿ ಇಟ್ಟಿರೋದ್ರಿಂದ ನಾನು ಇನ್ವೆಸ್ಟ್ಮೆಂಟ್ ಎಲ್ಲ ದಿನಸಿ ಪದಾರ್ಥಗಳಿಗೆ ಮಾಡಿದ್ದೀನಿ. ನಾನು ಇಲ್ಲ ಅಂತ ಹೇಳಲ್ಲ, ದಿನಸಿ ಪದಾರ್ಥಗಳನ್ನ ಕೊಡ್ತೀನಿ. ಹಾಗೇನೆ ನಿಮ್ಮದು ತೆಂಗಿನ ತೋಟ ಇರೋದ್ರಿಂದ ತೆಂಗಿನಕಾಯಿ ಕೊಡಬೇಕು ಅಂತ ನಾವು ಕೇಳ್ಕೊಂತೀವಿ. ನೋಡ್ರಪ್ಪ, ಯಾವ್ದಾದ್ರು ಒಂದು ಹೇಳ್ಬೇಕು ನೀವು. ಎಲ್ಲದನ್ನೂ ನನ್ನ ಹತ್ರ ನಿಂತಂದ್ರೆ ನಾವೆಲ್ಲಿಗೆ ಹೋಗ್ಬೇಕು? ನಾವು ಎಲ್ಲರೂ ಬದುಕಬೇಕಲ್ವೇ? ಈಗ ಒಂದು ತೆಂಗಿನಕಾಯಿಗೆ ಬೆಲೆ 50 ರೂಪಾಯಿ ನಡೀತೈತಪ್ಪ. ನಿಮಗೆ ಎಷ್ಟು ಬೇಕು ಅನ್ನದಾನಕ್ಕೆ ತೆಂಗಿನಕಾಯಿ? ಈ ಅನ್ನ ಸಾಂಬಾರು ಪಾಯಸ ಪಲ್ಯ ಮಾಡಿಸ್ತಿರೋದ್ರಿಂದ ಕಾಯಿ ಸ್ವಲ್ಪ ಒಂದು 35ರಿಂದ 40 ಕಾಯಿ ಅಂತೂ ಬೇಕೇ ಬೇಕು. ಯಾಕಂದರೆ ಊರಲ್ಲಿ ಯಾರು ನನಗೆ ಅನ್ನದಾನದಲ್ಲಿ ಊಟ ಸಿಗಲಿಲ್ಲಪ್ಪ ಅಂತೇಳ್ಬಿಟ್ಟು ಯಾರು ಕೂಡ ಕಂಪ್ಲೇಂಟ್ ಹೇಳಬಾರ್ದು. ಅಂಬೇಡ್ಕರ್ ಜಯಂತಿಗೆ ಇನ್ನೂ ಬೇಕಾದ್ರೆ ಉಳಿದಿತ್ತು ಒಂದು 15-20 ಜನ ಊಟ ಮಾಡೋಷ್ಟು. ಆವಾಗ ಏನು ಮಾಡಿದ್ವಿ ನಾವು, ಇಡೀ ಮನೆಗೆಲ್ಲ ಕರೆದುಬಿಟ್ಟು ಎಲ್ಲನೂ ಕೊಟ್ಟು ಖರ್ಚು ಮಾಡಿಬಿಟ್ವಿ. ಹಂಗೆ ಈ ಸರಿ ನೀವು ಆಗಬೇಕು. ಹಾಗಾಗಿ ಒಂದು 35ರಿಂದ 40 ಕಾಯಿ ಕೊಡಬೇಕು. ಅದಾದ್ಮೇಲೆ ದಿನಸಿ ಪದಾರ್ಥನ ನೀವೇ ಕೊಡಬೇಕು. ನೋಡ್ರಪ್ಪ, ನಮ್ಮದು ನೀವು ಹೇಳಿದಾಗೆ ದಿನಸಿ ಪದಾರ್ಥನ ನಾನು ಕೊಡೋಕ್ಕಾಗಲ್ಲ. ಯಾಕಂದರೆ ನಿಮ್ಗೆ ಗೊತ್ತು, ಇನ್ವೆಸ್ಟ್ಮೆಂಟ್ ಭಾಳ ದೊಡ್ಡ ಮಟ್ಟದಲ್ಲಿ ಆಗೈತೆ. ತೆಂಗಿನಕಾಯಿ ಬೇಕಾದ್ರೆ ನಾನು ಉಚಿತವಾಗಿ ಕೊಡ್ತೀನಿ ನೋಡಪ್ಪ. ಇನ್ನು ಬೇರೆ ಮುಖಂಡರ ಹತ್ರ ಬೇರೆ ಹೋಗಿಲ್ಲ ಅಂತ ಹೇಳ್ತೀರಾ, ಅವ್ರಿಗೆ ಬೇಕಾದ್ರೆ ಹಾಕ್ರಿ. ಅವ್ರಿಗೆ ಅಂತ ಹೇಳಿದ್ಮೇಲೆ ಬೇಕಾದ್ರೆ ದಿನಸಿ ಪದಾರ್ಥನ ನನ್ನಿಂದ ನಮ್ಮ ಅಂಗಡಿಯಲ್ಲಿ ಬೇಕಾದ್ರೆ ನಾನು ಕೊಡ್ತೀನಿ. ದಿನಸಿ ಪದಾರ್ಥಗಳ ಬೆಲೆ ಸ್ವಲ್ಪ ಜಾಸ್ತಿನೇ ಆಗ್ತೈತೆ. ನಿಮಗೆ ಗೊತ್ತಲ್ಲಪ್ಪ, ಎಲ್ಲ ರೊಟೇಷನ್ ಮಾಡಬೇಕು. ನಾನೇನು ಇಲ್ಲೇ ಇಟ್ಕೊಳ್ಳಲ್ಲ, ಮತ್ತೆ ಅದೇ ದುಡ್ಡು ತಗೊಂಡೋಗಿ ದಿನಸಿ ತರಬೇಕು, ಮತ್ತೆ ನಿಮ್ಮನೆ ಬಾಕ್ಲಿಗೆ ತಲುಪಿಸ್ಬೇಕು. ಆಯಿತು ಬಿಡ್ರಿ, ಅತ್ಲಾಗೆ ಹೋಗಿ ಒಂದು 40 ತೆಂಗಿನಕಾಯಿ ಕೊಡ್ರಿ. ಎಲ್ಲರಿಗೂ ನೀವು 50 ರೂಪಾಯಿ ಮಾಡ್ತಿದ್ದೀರಾ, ನಮಗೊಂದು 40 ರೂಪಾಯಿ ಕೊಡ್ತೀರಕ್ಕಾಗತ್ತೆ? ನಿನ್ನ ದಿನಸಿ ಪದಾರ್ಥ ನಾನು ಕೊಡಲ್ಲ ಅಂತ ಹೇಳಿದ್ದು, ತೆಂಗಿನಕಾಯಿ ಕೊಡಲ್ಲ ಅಂತ ಹೇಳಿದೆ. ತೆಂಗಿನಕಾಯಿನ ಉಚಿತವಾಗಿ ತಗೊಂಡೋಗ್ರಿ. ಒಂದು 35 ಕಾಯಿ ಅಲ್ಲ, ಸರಿ ಆಯ್ತು. ಇನ್ನೊಂದು 5 ಕಾಯಿ ಎಕ್ಸ್ಟ್ರಾ ತಗೊಂಡೋಗ್ರಿ. 40 ಕಾಯಿ ತಗೊಂಡೋಗ್ರಪ್ಪ. 2000 ರೂಪಾಯಿ ಬೆತ್ತ ಆಗುತ್ತೆ, ನನಗೆ ಬೇಡ. ಆದ್ರೂ ನಮ್ಮೂರು ಬಸವಣ್ಣ ಜಯಂತಿ ಭಾಳ ಚೆನ್ನಾಗಾಗಬೇಕು. ಸುತ್ತಮುತ್ತ ಊರಿನವರೆಲ್ಲ ಸೇರ್ತಾರೆ. ಅಂಬೇಡ್ಕರ್ ಜಯಂತಿಗೆ ಸುತ್ತಮುತ್ತ ಊರಿನವರೆಲ್ಲ ಸೇರಿ ಭಾಳ ಚೆನ್ನಾಗಿ ಖುಷಿಪುರದವ್ರು ಅಂಬೇಡ್ಕರ್ ಜಯಂತಿನ ಮಾಡ್ತಾಡ್ರು ಅಂತ ಹೇಳ್ಬಿಟ್ಟು ನನ್ನ ಕಿವಿಗೆ ಬಿದ್ದೈತೆ. ಹಾಗಾಗಿ 2000 ರೂಪಾಯಿ ಮತ್ತದ್ದು ತೆಂಗಿನಕಾಯಿ ಬೇಕಾದ್ರೆ ಉಚಿತವಾಗೇ ಕೊಡ್ತೀನಿ, ತಗೊಂಡೋಗ್ರಿ. ಆದರೆ ಸುಲ್ಕಳ ಜವಾಬ್ದಾರಿ ನಿಮ್ದು ನೋಡ್ರಪ್ಪ. ಇಲ್ಲೇ ಕಾಯಿ ಇರ್ತಾವೆ, ಬೇಕಾದ್ರೆ ಇಲ್ಲೇ ಸುಲ್ಕೊಂಡು ಇವಾಗಲೇ ಬೇಕಾದ್ರೆ ತಗೊಂಡೋಗೋದಾದ್ರೆ ತಗೊಂಡೋಗ್ರಿ. ಹೆಂಗಿದ್ರು 4 ಜನ ಬಂದಿದ್ದೀರಾ. ನಿಮ್ಮ ಮನಸ್ಸು ಭಾಳ ವಿಶಾಲವಾದದ್ದು, ಭಾಳ ದೊಡ್ಡದು. ಕೇಳಿದ ತಕ್ಷಣ ತೆಂಗಿನಕಾಯಿ ಸ್ಯಾಂಕ್ಷನ್ ಅಂತ ಹೇಳ್ಬಿಟ್ರಿ. ಆದರೆ ಇವಾಗ ಬೇಡ, ಇವಾಗ ಕಲೆಕ್ಷನ್ ಟೈಮು, ಈಗ ಬೇಡ. ನಮ್ಮ ಹುಡುಗರು ಬೇಕಾದ್ರೆ ಕಳಿಸ್ತೀವಿ. ಇವಾಗ ನಾವು ಇದುವರೆ 4 ಜನ ಕಲೆಕ್ಷನ್ ಮಾಡಲೇಬೇಕು. ಎಷ್ಟೊತ್ತಿದ್ರು ಇವತ್ತು 12 ಗಂಟೆ ಅಷ್ಟರೊಳಗಾಗಿ ಕಲೆಕ್ಷನ್ ಎಲ್ಲ ಮುಗಿದ್ಬಿಟ್ಟು ಮಧ್ಯಾಹ್ನ ಮೇಲೆ ನಾವೆಲ್ಲ ಶಾಮನೆ ಹೊಡ್ಸೋದು, ಅವನ್ನೆಲ್ಲ ತರಕಾರಿ ತಂದು ಒಟ್ಟು ಹಾಕೊಳ್ಳೋದು, ದಾಸೋಹಕ್ಕೆಲ್ಲ ಸಹಾಯ ಮಾಡ್ಕೊಳ್ಳೋದು, ಸ್ಟೇಜ್ ಎಲ್ಲ ರೆಡಿ ಮಾಡೋದೆಲ್ಲ ಮಾಡ್ಕೋಬೇಕು. ಹಂಗಾಗಿ ಸಂಜೆ ನಮ್ಮ ಹುಡುಗರು ಬರ್ತಾರೆ. ಅವ್ರ ಹತ್ರ ನೀವೊಂದು ಮಾತು ಹೇಳಿರ್ತೀವಿ, ಇಲ್ಲೇ ಬಂದ್ಬೇಕಾದ್ರೆ ಸುಲ್ಕೊಂಡು ತಗೊಂಡೋಗ್ಬಿಡ್ತಾರೆ ಒಂದು 40 ಕಾಯ. ಈಗಲೇ ತಗೊಂಡೋಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಣ್ಣ. ಆಮೇಲೆ ನಾವು ಮತ್ತೆ ಯಾಕೆ ನಾವು ದಿನಸಿ ಹಣ್ಣಿಗೆ ಇರ್ತೀವಿ, ಮತ್ತೆ ಯಾರಾದ್ರೂ ವ್ಯಾಪಾರದವ್ರು ಬಂದಿರ್ತಾರೆ, ಮತ್ತೆ ಇನ್ನೇನೋ ಒಂದು ಅದಕ್ಕೆ ಹಾಕವಲ್ಲ. ಅದಕ್ಕೇನಂತೆ, ಹಂಗಿದ್ರೆ ತೆಂಗಿನಕಾಯಿನ 40 ತೆಂಗಿನಕಾಯಿ ಇಲ್ಲೇ ಜಗಲಿ ಮೇಲೆ ಹಾಕಿರ್ತೀನಿ ನೋಡಪ್ಪ. ಜಗಲಿ ಮೇಲೆ ಹಾಕಿ 2 ತೆಂಗಿನಕಾಯಿ ಸುಲಿಯೋ ಮಿಷಿನ್ ಇಟ್ಟಿರ್ತೀನಿ. ಸುಲ್ಗನ್ ಬೇಕಾದ್ರೆ ತಗೊಂಡೋಗ್ಬಿಡ್ರಿ. ಇನ್ನು ಸುಲಭನೇ ಆಗಿರುತ್ತೆ. ನಾವೊಂದು ದಿನಸಿ ಪದಾರ್ಥ 1 ಕಿಲೋಮೀಟ್ರ್ ಏನಿಲ್ಲ, ಇಲ್ಲ ಪಕ್ಕದಾಗೆ ತಾನೇ ಇರೋದು. ಹಂಗಾಗಿ 40 ತೆಂಗಿನಕಾಯಿನ ಇಲ್ಲಿ ಜಗಲಿ ಮೇಲೆ ಹಾಕಿರ್ತೀನಿ. ಬಂದು ನಿಮ್ಮ ಹುಡುಗರು ಸುಲ್ಕೊಂಡು ಇಲ್ಲೇ ಚೀಲನ ಇರ್ತವೆ, ಚೀಲದಾಗ ಹಾಕೊಂಡು ತಗೊಂಡೋಗ್ರಿ ಅಂತ ಹೇಳ್ರಿ. ಆಯ್ತು ಕೆಂಚಪ್ಪರೆ, ಆಯ್ತು, ಹಂಗೆ ಮಾಡ್ತೀವಿ ಬಿಡ್ರಿ. ನೀವು ಈ ಒಂದು ಬಸವ ಜಯಂತಿ ದಿವಸ ಗಂಡ ಹೆಂಡತಿ ಒಟ್ಟಿಗೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ನೋಡ್ರಿ. ಅಂಬೇಡ್ಕರ್ ಜಯಂತಿಗೆ ಹೆಂಗೆ ಸಾಥ್ ಕೊಟ್ಟಿದ್ದೀರ ನೀವೆಲ್ಲ, ಹಂಗೆ ಈ ವರ್ಷನೂ ಬಸವ ಜಯಂತಿಗೆ ಬಂದ್ಬಿಟ್ಟು ಸಾಥ್ ಕೊಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಬೇಕು. ಇಲ್ಲಾಂದ್ರೆ ಆ ಒಂದು ಜಯಂತಿಗೆ ಅರ್ಥನೇ ಇರೋದಿಲ್ಲ. ಯಾಕಂದ್ರೆ ದಿನಸಿ ಪದಾರ್ಥದ ಅಂಗಡಿನ ಇಟ್ಕೊಂಡಿರೋದ್ರಲ್ಲಿ ನೀವೊಬ್ರೆ.
ಹಾಗಾಗಿ ನಮ್ಮೂರು ಹೆಮ್ಮೆ ಅಂತಂದ್ರೆ ನೀವು ಈ ಕಾರ್ಯಕ್ರಮಕ್ಕೆ ಬರಬೇಕು. ಸರಿನಪ್ಪ, ಸರಿ ಆಯ್ತು, ಬರ್ರಿ ಕುತ್ಕೊಳ್ರಿ. ಒಂದ್ ಲೋಟ ಮಜ್ಜಿಗೆನಾರ ಕುಡ್ಕೊಂಡು ಹೋಗಿವ್ರಂತೆ. ಮಜ್ಜಿಗೆ ಪಾಜಿಗೆ ಆಯ್ತು ಬೇಡ ಅತ್ಲಾಗ, ಇಷ್ಟೊತ್ತಿಗೆ ಬೆಳಗ್ಗೆನೆ ಬರ್ತಾನೆ ಪಾಕೆಟ್ ಮಜ್ಜಿಗೆ ಕುಡ್ಕೊಂಡ್ ಬಂದಿದ್ದೀವಿ. ಎಲ್ಲ ರೋಟಿಗೆ ತಣ್ಣಗೈತೆ, ಆಮೇಲೆ ಬೇಕಾದ್ರೆ ಬರ್ತೀವಿ. ಸರಿ ಆಯ್ತು, ನಾವು ಮುಂದಿನ ಕಲೆಕ್ಷನ್ ತಿಮ್ಮೇಗೌಡರು ಮತ್ತೆ ಪಟೇಲಪ್ಪರ ಮನೆಗೆ ಹೋಗ್ಬೇಕು ಹಂಗಾಗಿ ಹೊರಟಿದ್ದೀವಿ ನಾವು. ಸರಿ ಬರೋದ್ವಿ. ಸರಿ ಆಯ್ತು, ಹೋಗಿ ಬರ್ರಪ್ಪ ಅತ್ಲಾಗೆ. ತುದಿಗಾಲ ನಿಂತಿದ್ರ, ಹೋಗಿ ಬರ್ರಿ. ನೋಡ್ದೇನೆ ಸುಂದ್ರ, ನೋಡ್ದೆ. ಈ ಬಸವ ಜಯಂತಿನ ಎಷ್ಟು ಜೋರಾಗಿ ಆಚರಣೆ ಮಾಡ್ತಾರೆ, ಅಂಬೇಡ್ಕರ್ ಜಯಂತಿ ತರಾನೇ. ಹಂಗಾಗಿ ಈ ಮುಖಂಡರು, ಊರ್ ಮುಖಂಡರೆಲ್ಲ ಸೇರ್ಕೊಂಡು ದುಡ್ಡೆಲ್ಲ ಕಲೆಕ್ಟ್ ಮಾಡಿ ಒಂದು ಫಂಕ್ಷನ್ ಅಂತ ಮಾಡ್ತಾರಲ್ಲ, ಭಾಳ ಖುಷಿ ಆಗುತ್ತೆ. ಇದ್ರಲ್ಲಿ ನಾನು ಒಬ್ಬ ಅಂತ ಇರೋದು ನನಗೆ ಇನ್ನೂ ಖುಷಿ. ಹಂಗಾಗಿ ಹೋದ್ರೋಗ್ಲಿ ಅಂತ ಹೇಳ್ಬಿಟ್ಟು ತೆಂಗಿನಕಾಯಿ ಕೊಟ್ಬಿಟ್ಟೆ ಕಣೆ. ನಿನಗೇನಾದ್ರೂ ಬೇಜಾರಾಯ್ತಾ? ನನಗೆ ಯಾವ ಬೇಜಾರು ಇಲ್ಲ. ಯಾಕೆಂತಂದ್ರೆ ನಮ್ಮ ಊರಿಗೆ ತಾನೇ ನಾವು ಮಾಡ್ತಿರೋದು, ಏನು ಬೇರೆ ಊರಿಗೆ ಮಾಡ್ತೀವ? ಊರ ಮನೇಲಿ ನಾವು ಇದಕ್ಕೂ ಸಾಥ್ ಕೊಡದೆ ಹೋದ್ರೆ ಹೆಂಗ್ರಿ ನಾವು? ಅಷ್ಟು ದೊಡ್ಡ ದಿನಸಿ ಪದಾರ್ಥನ ಅಂಗಡಿನ ಪುಟ್ಟರಂಗಜ್ಜಿ ರಂಗಜ್ಜ ಅವರ ಸಮ್ಮುಖದಲ್ಲಿ ಸಹಕಾರದಿಂದ ಭಾಳ ಚೆನ್ನಾಗಿ ಮಾಡಿ ಊರಲ್ಲ ಇಲ್ಲಿಗೆ ಬಂದು ದಿನಸಿ ಪದಾರ್ಥನ ತಗೊಂಡೋಗಿ ಎಲ್ಲರೂ ಅನುಕೂಲ ಮಾಡಿಕೊಡ ಪುಟ್ಟರಂಗಜ್ಜರು. ಹಂಗಾಗಿ ಕೃತಜ್ಞತಾ ಪೂರ್ವಕವಾಗಿ ನಾವೊಂದು ಈ ಬಸವ ಜಯಂತಿಗೆ ನಾವು ಇಷ್ಟು ಮಾಡದೆ ಹೋದ್ರೆ ಹೆಂಗ್ರಿ? ನನಗಂತೂ ಯಾವುದೇ ರೀತಿ ಬೇಜಾರಿಲ್ಲಪ್ಪ. ಇನ್ನು ನನಗೆ ಅದ್ರ ಜೊತೆಗೆ ಒಂದು ಬಕ್ಕಿ ಪ್ಯಾಕೆಟ್ ಕೊಡ್ಸೋಣ ಅಂತಿತ್ತು. ಆದರೆ ಅವಣ್ಣ ಹೇಳಿದ್ರಲ್ಲ 2 ಕ್ವಿಂಟಲ್ ಅಕ್ಕಿ ಪ್ಯಾಕೆಟ್ ಅದಾವೆ ಅಂತ, ಅದಕ್ಕೆ ನನಗೂ ಸುಮ್ಮನೆ ಆದ ಅತ್ಲಾಗೆ. ಇನ್ನೇನು ದಿನಸಿ ಪದಾರ್ಥ ತಿಮ್ಮೇಗೌಡರಿಗೂ ಮತ್ತೆ ಪಟೇಲಪ್ಪನರಿಗೂ ಹೇಳ್ತಾರೆ, ಇಬ್ರು ಅರ್ಧ ಶೇರ್ ಮಾಡ್ಕೊಂಡು ಬೇಕಾರೆ ಅದೇ ದಿನಸಿ ಪದಾರ್ಥನ ನಮ್ಮ ಅಂಗಡಿನೇ ಕೊಟ್ಟರೆ ನಮ್ಗೆ ಇನ್ನೂ ಒಳ್ಳೇದಾಗಿದೆ, ನಮಗೆ ವ್ಯಾಪಾರನೂ ಆದಂಗೆ ಆಗುತ್ತೆ. ಅದು ನನಗೆ ಗೊತ್ತು. ಅವ್ರು ಎಲ್ಲೇ ಹೇಳಿದ್ರು ಹೊರಗಡೆ ಏನೋ ದಿನಸಿ ಪದಾರ್ಥ ಹೇಳಲ್ಲ, ಊರ ಮನೆಗೆ ಹೇಳೋದು. ಅವರು ದಿನಸಿ ಪದಾರ್ಥದ ಆರ್ಡ್ರ್ ಕಡಿಮೆ ಅಂತಂದ್ರು ಒಂದು 6-7 ಸಾವಿರ ರೂಪಾಯಿ ಆಗಿರುತ್ತೆ. ನಾನೇ ಬಂದು ಕೊಡ್ತೀನಿ. ಸ್ವಾಮಿ ಕಾರ್ಯನೂ ಆಯಿತು, ಸ್ವಕಾರ್ಯನೂ ಆಯಿತು. ಓಹೋ, ಏನು ಗಂಡ ಹೆಂಡತಿ ಮುಖ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೀರಾ? ಅಲ್ಲೋಡ್ರಿ, ಅಲ್ಲೋಡ್ರಿ, ಅದ್ಮೇಲಮ್ಮ ಮತ್ತೆ ಪಂಕಜರು ಬಂದರು. ಪಂಕಜಮ್ಮ ಏನ್ ಮುಖ ನೋಡ್ತಾ ನಿಂತಿರ್ಲಿಲ್ಲ ಇಷ್ಟೊತ್ತಂಕ. ಊರ್ ಮುಖಂಡ್ರು ಕೊಟ್ರೇಶಣ್ಣ, ಕರಿಯಪ್ಪಣ್ಣ, ಉಮೇಶಣ್ಣ ಎಲ್ಲರೂ ಬಂದಿದ್ರು. ನಾಳೆ ಬಸವ ಜಯಂತಿ ಮಾಡ್ತೀವಲ್ಲ, ಹಂಗಾಗಿ ದೊಡ್ಡ ದೊಡ್ಡ ಮನೆಗಳಿಂದ ನಾವು ಕಲೆಕ್ಷನ್ ಮಾಡಿಲ್ಲ, ಎಲ್ಲರ ಮನೆಯಿಂದ ಮಾಡಿದ್ದೀವಿ. ಅಂಬೇಡ್ಕರ್ ಜಯಂತಿಗೂ ಖರ್ಚು ಮಾಡಿ ಒಂದು ಸ್ವಲ್ಪ ದುಡ್ಡು ಇಟ್ಕೊಂಡಿದ್ದೀವಿ. ಯಾರ್ಯಾರು ಕೊಟ್ಟಿದ್ರು ಅಂಥವ್ರಿಗೆಲ್ಲ ಬಂದಿದ್ವಿ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿದ್ರು. ಅದಕ್ಕೆ ನಾವೇನು ದುಡ್ಡು ಗಿಡ ಕೊಡಲ್ಲ, ತೆಂಗಿನಕಾಯಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು 40 ಕಾಯಿಗೆ ಒಪ್ಪತ್ಕೊಂಡ್ವಿ. ಮಧ್ಯಾಹ್ನ ಬಂದು ಅವರೇ ಬಂದು ಕಾಯಿ ಸುಲ್ಕೊಂಡು ಹೋಗ್ತಾರಂತೆ. ಇನ್ನು ದಿನಸಿ ಪದಾರ್ಥ ಅದೊಂದು ಐತಂತೆ, ಅದನ್ನ ತಿಮ್ಮೇಗೌಡರಿಗೂ ಪಟೇಲ್ರಿಗೂ ಅಥವಾ ಈಶ್ವರಣ್ಣರಿಗೆ ಯಾರಿಗಾರು ಹಾಕ್ತಾರಂತೆ. ನೋಡ್ರಿ, ನೀವು ಭಾಳ ಬುದ್ಧಿವಂತರು. ದಿನಸಿ ಪದಾರ್ಥ ಕೊಡ್ಲಿಲ್ಲ, ಕಾಯಿ ಕೊಟ್ಟಿದ್ದೀರಾ. ಇನ್ನೇನು ಬೇರೆಯವರಿಗೆ ಹೆಂಗಿದ್ರು ದಿನಸಿ ಪದಾರ್ಥ ತಗೊಳ್ಳೇಬೇಕು. ಅವರು ನಿಮ್ಮ ಅಂಗಡಿಗೆ ಬಂದು ತಗೊಳ್ತಾರೆ. ಇತ್ಲಾಗ ನಿಮ್ಗೆ ವ್ಯಾಪಾರನೂ ಆದಂಗೆ ಆಗುತ್ತೆ, ಇತ್ಲಾಗೆ ಕಾಯ್ದು ದುಡ್ಡು ವಾಪಸ್ ಬಂದಂಗೂ ಆಗುತ್ತೆ ನಿಮಗೆ. ಏನೋ ಒಂದು ತೆಂಗಿನಕಾಯಿ ಕೊಟ್ಟಿರೋದೇನು ಕಡಿಮೆ ಅಲ್ಲ ಬಿಡ್ರಿ. ಒಂದು ತೆಂಗಿನಕಾಯಿಗೆ 50 ರೂಪಾಯಿ ರೇಟ್ ಐತೆ. ಏನೋ ಮಾಡ್ಬೇಕಲ್ಲಮ್ಮ, ಮತ್ತೆ ಊರ ಮನೆ ಕಾರ್ಯಕ್ರಮಗಳಿಗೆ ನಾವು ಅಷ್ಟು ಸಹಾಯ ಮಾಡದೆ ಹೋದ್ರೆ ಹೇಗಮ್ಮ? ನಮಗಂತೂ ಸಹಾಯ ಮಾಡೋದ್ರಿಂದ ಭಾಳ ಖುಷಿ ಆಗುತ್ತಮ್ಮ. ಏನು ಸಮಾಚಾರ? ಭಾರಿ ದೂರ ಬಂದ್ಬಿಟ್ಟಿದ್ದೀರಿ ಇವತ್ತು. ಇನ್ನೇನು ಸಮಾಚಾರ ಅತ್ಲಾಗೆ? ಇವತ್ತು ಹೆಂಗಿದ್ರು ಭಾನುವಾರ ಅಲ್ವೇ? ಇವತ್ತು ನಮ್ಮ ಮನೆಯವರು ಮಟನ್ ತರ್ತೀವಿ ಅಂತ ಹೇಳ್ಬಿಟ್ಟು ಮಾತಾಡ್ತಿದ್ರು. ಹಂಗಾಗಿ ತೆಂಗಿನಕಾಯಿ ಖಾಲಿ ಆಗಿದೆ ಕಣ್ರಿ ಅಂತಂದೆ. ಅದಕ್ಕೆ ಇಲ್ಲಿ ಬಿಡು, ನಾನೇ ಹೋಗಿ ತರ್ತೀನಿ ಅಂತಂದ್ರು. ಬೇಡ ಬಿಡ್ರಿ ಅತ್ಲಾಗೆ, ಅಲ್ಮೇಲಮ್ಮರ ಮನೆಯಲ್ಲೂ ತೆಂಗಿನಕಾಯಿ ಖಾಲಿ ಆಗಿದ್ದಾವೆ. ಹೆಂಗಿದ್ರು ನಮ್ಮ ಕೆಂಚಪ್ಪಣ್ಣವ್ರದ್ದು ತೋಟ ಐತಲ್ಲ, ಹೆಂಗಿದ್ರು ಮಾಡ್ತಾರೆ. ಅದಕ್ಕೆ ಅಲ್ಲೇ ಹೋಗಿ ನಾವು ಕೊಂಡ್ಕೊಂಡ್ ಬರ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಮನೆಗೆ ಬಂದೆ. ಆದಷ್ಟು ಬೇಗ ತೆಂಗಿನಕಾಯಿ ತಗೊಂಡೋಗ್ಬೇಕು. ಬರೋದು ಬಂದರೆ ನೀವು ಈಗ ಒಂದು ಅರ್ಧ ಗಂಟೆ ಮುಂಚಿತವಾಗಿ ಬರೋದಲ್ವೇ? ಅವರಿಗೆ ಒಂದು 40 ತೆಂಗಿನಕಾಯಿ ಒಪ್ಪತ್ಕೊಂಡಿದ್ದೀನಿ. ಈಗ ಇನ್ನೊಂದು 20 ತೆಂಗಿನಕಾಯಿ ಮಾತ್ರ ಇದ್ದಾವೆ. ನೋಡ್ರಿ, ಬೇಕಾದ್ರೆ ಒಂದು 10 ತೆಂಗಿನಕಾಯಿ ಬೇಕಾದ್ರೆ ತಗೊಂಡೋಗಿರಂತೆ. ಆಮೇಲೆ ಬೇಕಾದ್ರೆ ಇನ್ನೊಂದು 10-15 ನಿಮಿಷ ಬಿಟ್ಬಿಟ್ಟು ಮತ್ತೆ ಕಾಯಿಗಳೆಲ್ಲ ಬೀಳ್ತವೆ, ಒಟ್ಟಾಕಿರ್ತೀವಿ. ಆವಾಗ ಬೇಕಾದ್ರೆ ಬಂದು ತಗೊಂಡೋಗಿಬರಂತೆ. ಆಯ್ತು ಕೆಂಚಪ್ಪಣ್ಣ, ಆಯ್ತು ಅತ್ಲಾಗೆ. ಈಗಲೇ ಬಂದಿದ್ದು ನಾವು ಕೇಳಿದ್ ಒಳ್ಳೇದಾಗಿಲ್ಲ ಅಂದ್ರೆ ಇನ್ನೊಂದು 20 ಕಾಯಿ, ಅದರ 10 ಕಾಯಿ, 10 ಕಾಯಿ ನನಗೆ 10 ಕಾಯಿ ಪಂಕಜಕ್ಕೆ ಅದು ಸಿಗ್ತಾ ಇರಲಿಲ್ಲ ಸುಮ್ಮನೆ ಅತ್ಲಾಗೆ. ಅದನ್ನ ಬೇಕಾದ್ರೆ ಈ ಬಸವ ಜಯಂತಿ ಮುಖಂಡರೆಲ್ಲ ಬಂದು ತಗೊಂಡೋಗ್ಬಿಡ್ತಿದ್ರು. ಈಗ ಹೆಂಗ ಕೊಡ್ತೀಯ ಅಣ್ಣ ಕಾಯಿ? ನಮಗೆ 50 ರೂಪಾಯಿ ಹಂಗೆ ಬೇಡ, ಒಂಚೂರು ಕಡಿಮೆ ಹಾಕೋದಾದ್ರೆ ಕೊಡೋತ್ಲಾಗೆ. ಏನು ಅತ್ಲಾಗೆ ಕಾಯಿ ರೇಟು ಬೇಸಿಗೆ ಮುಟ್ಟಲ್ಲ ಅನ್ನಂಗೆ ಆಗ್ಬಿಟ್ಟೈತೆ. ಹೂನಮ್ಮ, ಕಾಯಿ ರೇಟು 50 ರೂಪಾಯಿ ಇರೋದು ಅತ್ಲಾಗೆ. ನಾವು ಕೊಡೋರಿಗೆ ಸೇಲ್ ಮಾಡೋರಿಗೆಲ್ಲ 50 ರೂಪಾಯಿ ಹಂಗೆ ಕೊಡ್ತೀವಿ. ನೀವು ಊರ ಮನೆಯವರಲ್ವೇ? ಊರ ಮನೆ ಆಯ್ತು, 40 ರೂಪಾಯಿ ಕೊಟ್ಟರೆ ಅತ್ಲಾಗೆ ಹೋಗ್ಲಿ. ನಾವು ಕಾಯಿನ ಊರ ಮನೆಗೆ ಮಾರಲ್ಲ, ಹೊರಗಡೆ ಟೋಟಲ್ ಒಟ್ಟಿಗೆ ಸೇಲ್ ಮಾಡಿಬಿಡ್ತೀವಿ. ಒಂದು ಕಾಯಿಗೆ ಕಮ್ಮಿ ಅಂತಂದ್ರು 50 ರೂಪಾಯಿ ನಡೀತೈತೆ. ನಾನು 45 ರೂಪಾಯಿ ಕೊಟ್ಬಿಡ್ತೀನಿ, ಒಟ್ಟಿಗೆ ಹೋಲ್ಸೇಲ್ ಹೋದಂಗೆ ಹೋಗ್ಬಿಡ್ಲಿ ಅಂತ ಹೇಳ್ಬಿಟ್ಟು. ಏನೋ ನೀವು ಬಂದಿದ್ರೆ ಒಂದು 5 ರೂಪಾಯಿ ಕಡಿಮೆ ಕೊಡ್ರಿ. ಒಂದು 40 ರೂಪಾಯಿಗೆ 10 ಕಾಯಿ ಅಲ್ವೇ? 40 400 ಕೊಟ್ಟು ತಗೊಂಡೋಗ್ಬಿಡ್ರಿ ಅತ್ಲಾಗೆ. ಆದರೂ ಜಾಸ್ತಿ ಆಯ್ತಪ್ಪ. ನಾವೊಂದು 30 ರೂಪಾಯಿಗೆ ಕೊಡ್ತೀನ ಅಂತ ಅಂದ್ಕೊಂಡಿದ್ವಿ. ಅಕ್ಕ 30 ರೂಪಾಯಿ ಅಂತಂದ್ರೆ ಬಾಡಿ ಲಾಸ್ ಆಯ್ತು ಕಣಕ್ಕ. ನೀವೆಲ್ಲರೂ 30 ರೂಪಾಯಿಗೆ ನಿಮ್ಗೆ ಯಾರು ಕೊಡೋದಿದ್ರೆ ಹೇಳ್ರಿ, ನಾವೇ ಬೇಕಾದ್ರೆ ತಗೊಳ್ತೀವಿ. 30 ರೂಪಾಯಿ ಕೊಟ್ಟದ್ಲಾಗೆ ಒಂದು ಲಾಟ್ ಹೇಳ್ರಿ. ಸುಮ್ಮನೆ ಇರೋಕ್ಕ. ನಾವೇ ನಿಮ್ಮ ಹತ್ರ ಕಾಯಿ ತಗೊಂಡ್ಬಂದ್ರೆ ಲಾಟ್ ಗಟ್ಟಲೆ ನಮಗೆ ಕೊಡಿಸಿ 30 ರೂಪಾಯಿ ನಮಗೆ ಹೇಳಕ್ ಬರ್ತಾರೆ ಇವರು.
ಆಗಿ ಬಿಡ್ರಿ. ಒಂದು 10 ಕಾಯಿ ನಾವು ತಗೊಂಡು ಹೋಗ್ತೀವಿ. ಆಮೇಲೆ ಬರ್ತೀವಿ. ನಮ್ಗೆ ಹೊತ್ಕಾಯಿ ಅಂದ್ರೆ ಹೊತ್ಕೊಂಡು ಹೋಗಕ್ಕಾಗಲ್ಲ. ಆಮೇಲೆ ಬರ್ತೀವಿ. ನಮ್ಮ ಯಜಮಾನ್ರು ಕಳಿಸ್ಕೊಡ್ತೀವಿ. ಅವರು ಬೈಕ್ ತರ್ತಾರೆ. ಬೈಕ್ನ ಕರ್ಕೊಂಡು ಆರಾಮಾಗಿ ಬರ್ತೀವಿ. ಬರ್ರಮ್ಮ ಬರ್ರಿ, ಮಜ್ಜಿಗೆ ಕುಡ್ದು ಹೋಗಿದ್ರಂತೆ. ಬೇಡ ಕಣಕ, ಈಗ ತಾನೇ ಕುಡ್ಕೊಂಬಂದ್ವಿ. ಹಾಲೆ ಒಲೆ ಮೇಲೆ ಹಾಲು ಇಟ್ಟಿದ್ದೆ, ಹಾಲು ಉಕ್ಕೋಗ್ಬಿಟ್ಟಾತು. ಹೊತ್ತಿಗೆ ಹೋಗಿ ಬರ್ತೀವಿ. ನಾಳೆ ದಿವಸ ನೀವು ಎಲ್ಲ ಬಸವ ಜಯಂತಿ ಸೇರ್ತಾ ಇದ್ದೀರಾ ಅನ್ನಂಗೆ ಆಯ್ದಂಗಿದ್ರೆ. ಹ್ಞೂ ಕಣಮ್ಮ, ಊರ ಮನೆ ಬಸವ ಜಯಂತಿಗೆ ಸೇರ್ದಂಗಿರ್ತೀವಿ ನಾವು. ಆಮೇಲೆ ನೋಡು, 40 ತೆಂಗಿನಕಾಯಿ ಬೇರೆ ಕೊಟ್ಟಿದ್ದೀವಿ. ಹೊತ್ಲಾಗೆ ಅನ್ನದಾಸೋಹ ಎಲ್ಲ ಇರ್ತಂತೆ, ಸ್ಟೇಜ್ ಫಂಕ್ಷನ್ ಇರ್ತಂತೆ, ಡೆಕೋರೇಷನ್ ಮಾಡ್ತಾರಂತೆ. ದೊಡ್ಡ ದೊಡ್ಡ ಗಣ್ಯರು ಬಂದ್ಬಿಟ್ಟು ಬಸವಣ್ಣವ್ರ ಬಗ್ಗೆ ಹಿತವಚನಗಳನ್ನ ಆಡ್ತಾರಂತೆ. ಮಕ್ಕಳು ವೈಗಳು ಎಲ್ಲ ಸೇರ್ತಾರಂತೆ. ರಂಗೋಲಿ ಸ್ಪರ್ಧೆ ಏರ್ಪಡಿಸಿದಾರಂತೆ. ಹಿಂಗಿರ್ಬೇಕಾರೆ ನಾವು ಇದನ್ನೆಲ್ಲ ನೋಡೋಕ್ಕೆ ಬರ್ದಂಗಿರಕ್ಕಾಗುತ್ತೆ. ಅಂಗಡಿನ ರಜಾ ಮಾಡಿದ್ರು ಪರವಾಗಿಲ್ಲ, ನಾವು ಬರ್ತೀವಮ್ಮ. ನೋಡ್ರಿ, ನಿಮ್ಮವರಲ್ವ ಬಸವ ಜಯಂತಿನ ಈ ರೀತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಿದ್ದಾರಾ? ಹಾಗಾದ್ರೆ ಜೈ ಜಗಜ್ಯೋತಿ ಬಸವೇಶ್ವರ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡ್ರಿ. ಇನ್ನು ಯಾರ್ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡ್ರಿ, ಲೈಕ್ ಮಾಡ್ರಿ, ಕಾಮೆಂಟ್ ಮಾಡ್ರಿ. ಅದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿರಿ.